ನಮಸ್ತೆ. ಆಹಾ, ಕಣಗಲೆ ಎಷ್ಟು ಸುಂದರವಾಗಿದೆ ಅಲ್ವಾ ಹೂವುಗಳು. ಹೌದು, ಕಣಗಲೆ ಹೂವು ವಿಷಕಾರಿಯಂತೆ ಸುಂದರವಾಗಿ ಕಂಡರೂ ಈ ಗಿಡದ ಎಲ್ಲ ಭಾಗಗಳಲ್ಲೂ ವಿಷ ಅಡಗಿ ಕೂತಿದೆ ಅಂತ ಹೇಳ್ತಾರೆ. ಯಾವ ಭಾಗದಲ್ಲಿ ವಿಷ ಇದೆ? ಹೂವು, ಎಲೆ, ಕಾಂಡ, ಹಣ್ಣು, ಗಿಡ, ಅದರಿಂದ ಬರುವ ಬಿಳಿ ಹಾಲು ಎಲ್ಲದರಲ್ಲೂ ಸಹ ವಿಶೇಷವಾಗಿ ಆ ಎಲೆ ಮತ್ತು ಹಾಲಿನಲ್ಲಿ ಹೆಚ್ಚು ವಿಷಕಾರಿ ಅಂಶಗಳನ್ನು ಕಾಣ್ತೀವಿ ಅಂತ ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿದೆ. ಇದರಿಂದ ಆರೋಗ್ಯ ಸಮಸ್ಯೆ, ಉಸಿರಾಟದ ತೊಂದರೆ, ಹೂವಿನ ಪರಾಗ ರೇಣುಗಳಿಂದ ಸೀನು, ಕೆಮ್ಮು, ಗಂಟಲು ಉರಿ, ಅಸ್ತಮ ಇವೆಲ್ಲವೂ ಸಹ ಬರುತ್ತದೆ. ಅಸ್ತಮ ಇರುವವರಿಗೆ ಇದು ತುಂಬ ತೊಂದರೆಯನ್ನು ಕೊಡುವಂತಹ ಗಿಡ. ಚರ್ಮದ ಅಲರ್ಜಿ, ಈ ಹಾಲು ಚರ್ಮಕ್ಕೆ ತಾಗಿದರೆ ಕೆಂಪು ಊದ್ಕೊಳ್ಳೋ ಥರ ದದ್ದು, ತುರಿಕೆ, ಉರಿ, ಊತ ಎಲ್ಲ ಬರುತ್ತೆ. ಹಾಗಾಗಿ ಗಿಡ ಕತ್ತರಿಸುವಾಗ ಕೈಗವಸು ಬಳಸುವುದು ಮುಖ್ಯ. ಕೈಗವಸು ಅಂದರೆ ನಿಮಗೆ ಗೊತ್ತು. ವಿಷ ಸೇವನೆ ಅರಿವಿಲ್ಲದೆ ಎಲೆ, ಹೂವು ಬಾಯಿಗೆ ಹೋದರೆ ವಾಂತಿ, ಬೇದಿ, ತಲೆ ಸುತ್ತು, ಹೊಟ್ಟೆ ನೋವು, ಹೃದಯ ಬಡಿತದಲ್ಲಿ ಏರುಪೇರು ಎಲ್ಲ ಈ ಜೀವಕ್ಕೆ ಅಪಾಯವಾದಂತಹ ಎಲ್ಲ ಲಕ್ಷಣಗಳು ಕಾಣಬಹುದು. ಈ ಗಿಡಗಳನ್ನು ನಾವು ಅನೇಕ ದೇವಸ್ಥಾನಗಳಲ್ಲೂ ಸಹ ನೋಡುತ್ತೇವೆ. ಮಕ್ಕಳು ಮತ್ತು ಸಾಕು ಪ್ರಾಣಿಗಳಿಗೆ ಹೆಚ್ಚು ಅಪಾಯ. ಮಕ್ಕಳು ಹೂವನ್ನು ಬಾಯಿಗೆ ಹಾಕಿಕೊಳ್ಳಬಹುದು. ನಾಯಿ, ಬೆಕ್ಕುಗಳು ಎಲ್ಲೆಲ್ಲಿ ಕಾಣಸಿಗುತ್ತವಪ್ಪ ಅಂದರೆ ದೇಹ ದುರ್ಬಲತೆ, ರಸ್ತೆಯ ಬದಿಗಳಲ್ಲಿ, ಮನೆಯ ತೋಟ, ಕಾಂಪೌಂಡಲ್ಲಿ, ಶಾಲಾ ಆವರಣದಲ್ಲಿ ಇವನ್ನ ನಾವು ಸಾಮಾನ್ಯವಾಗಿ ನೋಡ್ತೇವೆ. ಆಯುರ್ವೇದದಲ್ಲಿ ಇದರ ಬಳಕೆ ಇದೆ. ಆಯುರ್ವೇದಿಕ್ ಫಾರ್ಮಕೋಫೋಯ ಪ್ರಕಾರ ಬೇರಿನ ತೊಗಟೆಯ ತೈಲವನ್ನು ಚರ್ಮ ರೋಗಗಳಿಗೆ ಬಳಸ್ತಾರೆ ಅಂತ ಹೇಳ್ತಾರೆ. ಚರಕ ಸಂಹಿತೆಯಲ್ಲಿ ಕುಷ್ಠರೋಗಕ್ಕೆ ಬಾಹ್ಯವಾಗಿ ಬಳಸುವ ಉಲ್ಲೇಖನೂ ಸಹ ಇದೆ. ಆದರೆ ಇದರ ವಿಶಿಷ್ಟ ಪ್ರಾಚೀನ ಕಾಲದಿಂದಲೂ ಗುರುತಿಸಲ್ಪಟ್ಟಿದೆ. ಚಿಕಿತ್ಸೆಗಾಗಿ ಮತ್ತು ಆತ್ಮಹತ್ಯೆಯ ಸಾಧನವಾಗಿಯೂ ಸಹ ಈ ಗಿಡವನ್ನು ಬಳಸ್ತಾ ಇದ್ದರು. ಗಿಡವನ್ನು ಸುಡುವ ಹೊಗೆ ಸೇವಿಸಿದರೂ ಒಂಥರ ಮತ್ತು ಅಮಲು ಬರೋ ರೀತಿ ಆಗುತ್ತೆ. ಎಚ್ಚರಿಕೆ ಯಾವ ರೀತಿ ಇರಬೇಕು? ಈ ಕಣಗಲೆ ಹೂವಿನ ರಸವನ್ನು ತಪ್ಪಿಯೂ ನಾವು ಬಾಯಲ್ಲಿ ಹಾಕ್ಕೋಬಾರ್ದು. ಮಕ್ಕಳು ಹಾಕಿಕೊಳ್ಳದಂತೆ ನಾವು ಎಚ್ಚರಿಕೆ ವಹಿಸಬೇಕು. ಮನೆಯಲ್ಲಿ ಈ ಗಿಡ ಇದ್ದರೆ ಮಕ್ಕಳು ಮತ್ತು ಸಾಕು ನಾವು ವಾಂತಿ, ಹೊಟ್ಟೆ ನೋವು ಅಥವಾ ಅಜೀರ್ಣ, ತಲೆಸುತ್ತು, ನಿದ್ದೆ, ಗಾಬರಿ, ಹೃದಯ ಬಡಿತ ನಿಧಾನ, ಇನ್ನೂ ಅಸ್ತವ್ಯಸ್ತ ಗಂಭೀರವಾದಂತಹ ಲಕ್ಷಣಗಳು ನಮಗೆ ಕಾಣಬಹುದು. ಇದನ್ನು ಮುಟ್ಟುವಾಗ ಕೈ ಗ್ಲೌಸನ್ನು ಹಾಕ್ಕೋಬೇಕಾಗುತ್ತೆ. ಕಣ್ಣಿಗೆ ಹೋದರೆ ಉರಿ, ಊತ, ಈ ಹಾಲು ತುಂಬ ಅಪಾಯಕಾರಿ. ಮಕ್ಕಳು ಮತ್ತು ಸಾಕು ಪ್ರಾಣಿಗಳಿಂದ ಈ ಗಿಡದಿಂದ ದೂರ ಇಡಬೇಕು. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಈ ಗಿಡ ಸುಂದರವಾಗಿ ಕಾಣುವಷ್ಟು ಡೇಂಜರಸ್ ಕೂಡ ಇದೆ. ಅದಕ್ಕಾಗಿ ದೇವಸ್ಥಾನ, ರಸ್ತೆ ಬದಿ ಮಕ್ಕಳು ಮುಟ್ಟದಂತೆ ಇದನ್ನು ಎಚ್ಚರಿಕೆ ವಹಿಸಬೇಕು. ಈ ಹಬ್ಬದ ದಿನಗಳಲ್ಲಿಯೂ ಸಹ ನೀವು ಮನೆಗೆ ಈ ಹೂವನ್ನು ತಂದರೆ ತುಂಬ ಎಚ್ಚರಿಕೆಯಿಂದ ಬಳಸಿ. ಇಲ್ಲದಿದ್ದರೆ ಈ ಹೂವನ್ನು ನೀವು ಹಬ್ಬಕ್ಕೆ ಮತ್ತು ದೇವರ ಪೂಜೆಗೆ ಬಳಸುವುದೇ ಬೇಡ. ಏಕೆಂದರೆ ನಮ್ಮ ಮಕ್ಕಳ ಸುರಕ್ಷತೆ ನಮಗೆ ಮುಖ್ಯವಾಗಿ ಬೇಕಾಗಿರುವುದು ಅಲ್ವಾ? ಅದಕ್ಕೋಸ್ಕರ ಒಂದು ಎಚ್ಚರಿಕೆಯಾಗಿ ಈ ವಿಡಿಯೋವನ್ನು ನಾನು ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಈ ವಿಷಯ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಆದರೆ ಹೇಳ್ತಾರಲ್ವ, ಸುಂದರವಾದ